ಎಲ್ಲಿ ಕನ್ನಡ ಎಲ್ಲೇ ನಿಂತಿದ್ರೆ ಕನ್ನಡ ಉಳಿದಿದ್ರೆ ಅದು ವಡಗಾಂವ್ ಕಾಸ್ಬಾಗ್ದಿಂದ ಅಂದ್ರೆ ತಪ್ಪಾಗಿಲ್ಲ. ಗಡಿನಾಡು ಕನ್ನಡಿಗರ ಸೇನೆಯ ಬೆಳಗಾವಿ ಘಟಕದ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಮಹಾನಗರ ಪಾಲಿಕೆಯ ನಾಮನಿರ್ದೇಶಕರಾದ ರಮೇಶ್ ಹೊರಟಿಗಿ ಅವರೇ ಹಾಗೂ ಗಡಿನಾಡು ಕರ್ನಾಟಕ ಸಂಘ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಲರಾಮ್ ಮಾಸೇರೆಡ್ಡಿ ಅವರೇ, ವಂದನಾ ಅವರೇ, ಹಾಗೂ ಇಲ್ಲಿ ನಡೆದಿರುವ ಈ ಭಾಗದ ಪದಾಧಿಕಾರಿಗಳೇ, ಇವತ್ತು ಸಣ್ಣ ಸಂಖ್ಯೆಯಲ್ಲಿ ಸೇರಿದರೂ ಸಹಿತ ಬಹಳ ಮಹತ್ವದ ಒಂದು ಘಟ್ಟ ಇದು. ಯಾವುದೇ ಒಂದು ಸಂಘಟನೆ ಬೆಳಿಬೇಕಾದ್ರೆ ಹೇಳಿದಾಗಿ ಸಾವಿರಾರು ಜನ ಕೂಡಬೇಕಂತ ನಿರೀಕ್ಷೆ ಮಾಡೋದು ತಪ್ಪು. ಯಾಕಂದ್ರೆ ನಾವೆಲ್ಲ 80 ವರ್ಷದಲ್ಲಿ ಸ್ಟೇಜ್ ಮೇಲೆ 8 ಮಂದಿ ಇದ್ದು ಕೆಳಗೆ 4 ಮಂದಿ ಇರ್ತಿದ್ವಿ. ಆ ಕಾಲದಿಂದಲೂ ನಾವು ಮಾಡಿದ್ವಿ. ಯಾವಾಗಲೂ ಸಣ್ಣದಾಗಿನೇ ಬೆಳ್ಕೊಂಡು ಬರ್ತೈತಿ. ಅದರಿಂದ ಇಷ್ಟೆಲ್ಲ ಮಾಡಿದ್ರು ನೀವು ದೊಡ್ಡದೇ. ನಾ ಏನು ಹೇಳಿದ್ದೆ, ಅಲ್ಲಿ ಕಂಬ ಮಾಡಿ ಉದ್ಘಾಟನೆ ಮಾಡಿ ಅದೃಷ್ಟು ಮಾಡಿದ್ದೀವಿ. ಯಾವಾಗಲೂ ಸಾಣದು ಕನ್ನಡ ಸಂಘಟನೆ ಪರಿಸ್ಥಿತಿನೇ ಹಂಗೆ. ರಾಜಕೀಯ ಪಕ್ಷ ಅಲ್ಲ ನಮ್ಮದು. ಕನ್ನಡಕ್ಕಾಗಿ ನಾಡು ಗಡಿಗಾಗಿ ಹೋರಾಟ ಮಾಡುವಂಥ ಸಂಘಟನೆಗಳು. ಆ ಸಂಘಟನೆಗಳು ಎಷ್ಟು ಬೆಳೆದರೂ ಕಡಿಮೆ. ಬೆಳಗಾವಿ 80-90 ದಶಕದಲ್ಲಿ ಬೆಳಗಾವಿಯಲ್ಲಿ 4-5 ಸಂಘಟನೆ ಅಂದರೆ ಭಾಳ. ನಮ್ಮ ಕ್ರಿಯಾ ಸಮಿತಿ ಸ್ಥಾಪನೆ ಮಾಡಿದಾಗ 91ರಾಗ 3-4 ಇತ್ತು. ಇವತ್ತು ರಾಜ್ಯೋತ್ಸವಕ್ಕೆ ಆಚರಣೆಗೆ ಅರ್ಜಿ ಕೊಡೋರ ಸಂಖ್ಯೆ 80 ಮೀರಿದೆ. ಈಗ ನಾವು 22-25 ಕನ್ನಡ ಸಂಘಟನೆಗಳು ಒಗ್ಗೂಡಿಸಿ ಹೋರಾಟ ಮಾಡ್ತಾ ಇದ್ದೀವಿ ಬೆಳಗಾವಿಯಲ್ಲಿ. ನಮ್ಮಲ್ಲೇ 22-25 ಅದಾವೆ. ಅಂದರೆ ಕನ್ನಡ ಸಂಘಟನೆ ಕನ್ನಡಿಗರ ಶಕ್ತಿ ವರ್ಷಕ್ಕೆ ಹೆಚ್ಚಾಗ್ತಾ ಇರುವುದು ಒಳ್ಳೆಯ ಲಕ್ಷಣವೇ. ಯಾಕಂದ್ರೆ ಈ ಭಾಗದಲ್ಲಿ ವಡಗಾವಿ ಕಾಸ್ಪುರದಲ್ಲಿ ಕನ್ನಡ ನಾಡು ನುಡಿ ಅಭಿಮಾನವನ್ನು ಹೇಳ್ಕೊಡ್ಬೇಕಾಗಿಲ್ಲ ಯಾರಿಗೂ. ಅದು ರಕ್ತಗತವಾಗಿ ಬಂದಿದೆ. 80-90 ದಶಕದಲ್ಲಿ ಬೆಳಗಾವಿ ಒಳಗೆ ಯಾವುದರ ಒಂದು ಕನ್ನಡ ಚಳವಳಿ ನಡೀತಾ ಇದ್ರೆ ಅದು ವಡಗಾಂವ್ ಕಾಸ್ಬಾಗದ 90% ಸಮಯ ಇಲ್ಲಿಂದ ಇರ್ತಿದ್ರು. 88ರೊಳಗೆ ಬೆಂಗಳೂರಿಗೆ ಒಂದು ದೊಡ್ಡ ಜಾಥಾ ತೊಗೊಂಡಾಗ 1200 ಮಂದಿ ತೊಗೊಂಡೋಗಿದ್ವಿ. ಅದ್ರಾಗ 90% ಜನ ಕಾಸ್ಬಾ ವಡಗಾಂವ್ದವರೇ. ಅದಕ್ಕೆ ಈ ಭಾಗದವರಿಗೆ ನಾವು ಕನ್ನಡ ಅಭಿಮಾನವನ್ನು ಹೇಳ್ಕೊಡುವಂಥ ದುಸ್ಸಾಹಸವನ್ನು ನಾವು ಮಾಡೋದಿಲ್ಲ. ಯಾಕಂದರೆ ಈಗ ವ್ಯಕ್ತಿಗತವಾಗಿ ಬಂದೈತಿ. 2-3 ಪೀಳಿಗೆ ಜನ ನಮ್ಮ ಹಿರಿಯರು ಇಲ್ಲಿ ಆಗಿ ಹೋದವರು. ಅದು 3-4ನೇ ಪೀಳಿಗೆ ಜನ ಇಲ್ಲಿ ಕನ್ನಡ ಚಳವಳಿಗೆ ಬಂದವರು. ಆದ್ದರಿಂದ ನಾನು ಕನ್ನಡ ಅಭಿಮಾನ ಈ ಭಾಗದಾಗ ಹೇಳೋದಿಲ್ಲ. ಆದರೆ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಆಗಬೇಕು ಅಂತೇಳಿ ಕಳೆದ ಮಾರ್ಚ್ 26ರಿಂದ ನಾವು 22 ಸಂಘಟನೆಗಳು ಹೋರಾಟ ಮಾಡ್ತಿದ್ದೀವಿ. ಅದು ಇನ್ನೂ ಆಗಿಲ್ಲ. ಅದು ಆಶ್ಚರ್ಯ ಮತ್ತು ವಿಪರ್ಯಾಸ ಅಂದರೆ ಈ ಭಾಗದವರ ಮಹಾಪೌರರು, ಕನ್ನಡದ ಮಹಾಪೌರರು ಇಲ್ಲೇ ಅವರೇ, ಕನ್ನಡದ ಉಪಮಹಾಪೌರರು ರಾಮತೀರ್ಥ ನಗರದವರು. ಕನ್ನಡದ ಮಹಾಪೌರ ಇದ್ದಾಗ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಈಗ ಉಂಟಾಗಿದೆ. ಅದು ನಮ್ಮ ದುರಂತ. ಅದು ನಮಗೆ ಹೊಸ ಹೋರಾಟ ಮಾಡೋದು ಖುಷಿ ವಿಷಯ ಅಲ್ಲ. ಈಗ ಚಳವಳಿ ನಡೆದಾಗತ್ತು ಮಾರ್ಚ್ 26ರಿಂದ ಇದನ್ನು ಎಲ್ಲ ಸಂಘಟನೆಗಳು ಕೂಡ ಚಳವಳಿ ಮಾಡುತ್ತೇವೆ. ಅದು ಆಗುವವರೆಗೆ ನಾವು ಮಾಡೇ ಮಾಡ್ತೇವೆ. ಆದ್ದರಿಂದ ಈ ಭಾಗದ ಮಹಾಪೌರರು ವಿಚಾರ ಮಾಡಬೇಕು. ಯಾಕಂದರೆ ಕನ್ನಡದ ನೆಲದಿಂದ ಒಬ್ಬರು ಮಹಾಪೌರ ಆಗಿದ್ದಾರೆ. ಅದು ಅದು ಕನ್ನಡದಲ್ಲೂ ಉಪಮಹಾಪೌರ ಅದು ಅಲ್ಲವೇ. ಇದು ಇನ್ನೂ ಒಂದು ಹೆಚ್ಚು ಹೇಳೋದಂದ್ರೆ, ಒಂದು ಪ್ರಮುಖವಾಗಿ ನೇಕಾರ ಸಮಾಜ, ಒಂದು ಲಿಂಗಾಯತ ಸಮಾಜ. 50 ವರ್ಷ 60 ವರ್ಷ ಇತಿಹಾಸ ತೆಗೆದ್ರೆ ಎರಡೂ ಸಮಾಜಗಳು ಕನ್ನಡದ ಚಳವಳಿ, ಗಡಿಯ ಚಳವಳಿಯಲ್ಲಿ ಮುಂಚೂಣಿಯಾಗಿದ್ದವರು. ಅವ್ರಿಗೊಂದು ದೇವರ ಅವಕಾಶ ಕೊಟ್ಟಾನ. ಆ ದೇವರ ಅವಕಾಶ ಕೊಟ್ಟಾಗ ಅವರು ಕರ್ನಾಟಕದೊಳಗೆ ಗೊತ್ತುವಳಿ ಪಾಸ್ ಮಾಡೋಕ್ಕಾಗಬೇಕು. ಯಾಕಂದ್ರೆ ಎರಡೂ ಸಮಾಜಗಳು ನೋಡಿದ್ದೀನಿ ನಾನು. ಸಿದ್ದಗೌಡ ಪಾಟೀಲ್, ಹರಿಗೋಪಾಲ್ ಪಾಂಡೆ ಆ ಕಾಲದಿಂದ ನೋಡಿದ್ದೀನಿ, ವಡಗಾಂವ್ ಭಾಗದಿಂದ ನೋಡಿದ್ದೀನಿ. ಇವರು ಕನ್ನಡದವರ ಅಲ್ಲಿ ಅಧಿಕಾರ ಬಂದಾಗ ಕನ್ನಡ ಕೆಲಸ ಆಗ್ಲಿಕ್ಕಂದ್ರೆ ಮತ್ತೆ ಯಾರು ಯಾವುದು ನಮ್ಮ ಪ್ರಶ್ನೆ ಇದು. ಅದು ನಮಗೆ ಚಳವಳಿ ಮಾಡೋದು ನಮ್ಮ ಖುಷಿ ವಿಷಯ ಅಲ್ಲ. ಆದ್ದರಿಂದ ಇವತ್ತಾದರೂ ಅವ್ರು ತಿಳ್ಕೊಬೇಕು. ಮಹಾಪೌರರಾಗಲಿ ಉಪಮಹಾಪೌರರಾಗಲಿ ನಾವು ಯಾವ ಸ್ಥಾನದಾಗ ಕೂತೀವಿ, ಹೆಂಗೆ ಕೂತೀವಿ ಅಂತ ತಿಳ್ಕೊಬೇಕು. ಆದ್ದರಿಂದ ಇವತ್ತಿಗೂ ಅವ್ರು ಒತ್ತಾಯ ಮಾಡ್ತಾನೆ, ಆದಷ್ಟು ಬೇಗ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಬೆಳಗಾವದೊಳಗೆ ಎಲ್ಲಿ ಕನ್ನಡ ಎಲ್ಲೇ ನಿಂತಿದ್ರೆ ಕನ್ನಡ ಉಳಿದಿದ್ರೆ ಅದು ವಡಗಾಂವ್ ಕಾಸ್ಬಾಗ್ದಿಂದ ಅಂದ್ರೆ ತಪ್ಪಾಗಿಲ್ಲ. ಇವತ್ತು ಕನ್ನಡ ಸಂಘ ವಡಗಾಂವ್ದ ಉದ್ಘಾಟನೆ ಆಗೈತೆ. ನನಗೆ ಭಾಳ ಆನಂದ ಅನಿಸ್ತೀವಿ. ನಾವು ಇದನ್ನು 70-80ನೇ ದಶಕದೊಳಗೆ ಹಿಂಗೆ ಕನ್ನಡ ಸಂಘ ಸಂಸ್ಥೆಗಳು ಉದ್ಘಾಟನೆ ಮಾಡ್ಕೊತ ಹೋಗ್ತಿದ್ವು. ಅವಾಗ ಬೆಳಗಾವದೊಳಗೆ
ಕನ್ನಡ ಸಂಘ ಯಾರೋ ಒಂದು ಅಲ್ಲಿ ಕಾರ್ಯಕ್ರಮ ಕರೆದ್ರೆ ಇಲ್ಲಿ ಮಧ್ಯೆ ಹೋಗ್ತಿತ್ತು. ಆವಾಗ ಬೆಳಗಾವಿದೊಳಗೆ ಕನ್ನಡ ಸಂಘ ಸಂಸ್ಥೆಗಳು ಬಹಳಷ್ಟು ಕಡಿಮೆ ಇದ್ದವು. ಈಗ ಏನಾಗೈತಿ, ಬದಲಾದ ಸನ್ನಿವೇಶದಿಂದ ಇಲ್ಲಿ ಉದ್ಯೋಗದ ಪರಿಸ್ಥಿತಿ ಸ್ವಲ್ಪ ಕಳವಳಕಾರಿ ಇರುವುದರಿಂದ ಇಲ್ಲಿ ಜನ ಉದ್ಯೋಗದ ಕಡೆ ಹೆಚ್ಚು ಲಕ್ಷ್ಯ ಕೊಡಾಕತ್ತಿದ್ದಾರೆ. ಇಲ್ಲಿ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಒಲವು ಕಮ್ಮಿ ಆಗೈತೆ, ಅದು ತಪ್ಪಾಗಂಗಿಲ್ಲ. ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಈ ನಿಟ್ಟಿನೊಳಗೆ ನಾವು ಕಾವೇರಿ ನೀರಿಗಾಗಿ ರಾಜಪಾರ ಅಭ್ಯಾಸದಿಂದ ನಾವು 1975, 86, 85 ಈ ದಶಕದೊಳಗೆ ನಾವು ಅವಾಗ ಹೋರಾಟ ಮಾಡಿದ್ವಿ. ಯಾವಾಗ ನಮ್ಮ ಇಕ್ಕಿ ಯಾರು ಜಯಲಲಿತಾ ಇದ್ದಾಗ ಅಕ್ಕಿ ಪ್ರತಿಕೃತಿ ದಹನ ಮಾಡಿದ್ವಿ ನಾವು. ನಿನ್ನೆ ಮಲ್ಲಪ್ಪ ಅಕ್ಷರ ನಾವೆಲ್ಲ ನೆನಪು ಮಾಡಿದ್ವಿ, ಇಟ್ಕೊಂಡಿದ್ದಲ್ಲ ಇದನ್ನ 91 ನಾವಿಲ್ಲೇ ಒಡಗಾದ ಪ್ರತಿಕೃತಿ ದಹನ ಮಾಡಿದ್ದು. ಅವೆಲ್ಲ ನೆನಪಿಸ್ಕೊಂಡು ಯಾಕೋ ಬಹಳ ದಿವಸ ನಂತರ ವಡಗಾವಿ ಕಾಸಬಾಗದೊಳಗೆ ಕನ್ನಡ ಸಂಘ ಉದ್ಘಾಟನೆ ಆಗುವುದು ನಂಗೆ ವಿಷಯ ತಿಳಿದು ಬಹಳ ಆನಂದ ಅನಿಸ್ತು. ಬಲರಾಮ್ ಮಾಸರಟ್ಟಿ ಮೆಚ್ಚಬೇಕು ನಾವು. ಅದು ನಮ್ಮ ಏರಿಯಾದ ಒಳಗೊಳಗೆ ಬಂದ ಇಂಥ ಸಂಘ ಸಂಸ್ಥೆಯನ್ನು ಉದ್ಘಾಟನೆ ಮಾಡತ್ತಾರ ಅಂದ್ರೆ ಅದನ್ನ ನಾವು ಅವ್ರಿಗೆ ಮೆಚ್ಚುತ್ತೇವೆ, ಅವ್ರು ಮತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಬರುವಂಥ ದಿನದೊಳಗೆ ಈ ಭಾಗದೊಳಗೆ ಬಹಳಷ್ಟು ಕನ್ನಡ ಹುಡುಗರು ಆ ಹುಡುಗರನ್ನೆಲ್ಲ ಗುರುತಿಸಿ ಈ ಸಂಘದೊಳಗೆ ತಗೋರಿ. ಬರುವಂಥ ದಿನದೊಳಗೆ ಎಲ್ಲೇ ಕನ್ನಡಕ್ಕೆ ಅನ್ಯಾಯ ಆದ್ರೆ ಆ ಹುಡುಗರಿಗೆ ನಾವು ತಗೊಂಡು ಕಿಸಿದ ಹೋರಾಟ ಮಾಡುವಂಥ ಕಾರ್ಯವನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇವತ್ತು ಏಕೈಕ ಧ್ವನಿ ಎತ್ತಿರ್ತಕ್ಕಂಥ ವ್ಯಕ್ತಿ ಮಹಾನಗರ ಪಾಲಿಕೆ ಇದ್ರೆ ಅದು ರಮೇಶ್ ಸಂತೆಗೆ ಅಂತ ಹೇಳ್ಬೋದು. ಇವತ್ತು ಬೆಳಗಾವಿ ನಮ್ಮದು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಗೊತ್ತೋಲಿ ನೀವು ಪಾಸ್ ಮಾಡ್ಬೇಕತ್ತೀವಿ. ಏಕೈಕ ವ್ಯಕ್ತಿ ಇವತ್ತು ಧ್ವನಿ ಎತ್ತಿರ್ತಕ್ಕಂಥ ಇವರು, ಅದು ನಮ್ಮ ನಿಜವಾದ ಕನ್ನಡಿಗರ ಅಭಿಮಾನ, ಅದು ನಮ್ಮ ಕನ್ನಡ ಶಕ್ತಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ರಮೇಶ್ ಸಂತೆಗೆ ಅಂತವ್ರನ್ನ, ಕನ್ನಡ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರನ್ನ, ಬೆಳಗಾವಿ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರನ್ನ, ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರನ್ನ ನೀವು ವ್ಯಕ್ತಿಗಳು ಆಯ್ಕೆ ಮಾಡ್ಬೇಕು. ಯಾಕಂದ್ರೆ ನೀವು ಒಗ್ಗಟ್ಟಿನಲ್ಲಿ ಇವತ್ತ ನಿಮ್ ಜೊತೆ ಇಡೀ ಕನ್ನಡಿಗರ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳ್ತಾ ಇದ್ದೀವಿ. ಯಾರು ಕನ್ನಡ ಪರ ಕೆಲಸ ಮಾಡ್ತಾರೋ ಅಂತಾರ ಅವಕಾಶ ಕೊಡಬೇಕು. ಮತ್ತೆ ನಾವು ಕೂಡ ಮುಂದಿನ ದಿನ ಕೈ ಜೋಡಿಸೋಣ ಅಂತ ಮಾತಿನ ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿ ಅಶೋಕ್ ಚಂದರ್ಗೆ ಅವರು ಇವತ್ತು ನಮ್ಮ ಒಂದು ಶಕ್ತಿ ಆಗಿದ್ದಾರೆ. ಇವತ್ತು ಯುವಕರ ಶಕ್ತಿ. ಇವತ್ತು ನಾವು ಮುಂದೆ ಬರ್ಲಿಕ್ಕೆ ಕಾರಣ ಅಶೋಕ್ ಚಂದರ್ಗೆ ಅಂತ ಹೇಳ್ಬೋದು ಇವತ್ತು. ಯಾಕಂದ್ರೆ ಅವರು ಕನ್ನಡಕ್ಕೆ ಬಹಳಷ್ಟು ಅಪಾರವಾದಂತಹ ಸೇವನೆ ಸಲ್ಲಿಸಿದ್ದಾರೆ. ಇವತ್ತು 40 ವರ್ಷದ ಅನುಭವ ಇರ್ತಕ್ಕಂಥ ವ್ಯಕ್ತಿ. ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಯಾರಾದ್ರು ಅಂದ್ರೆ ಅವತ್ತು ಅಶೋಕ್ ಚಂದ್ರಗೆ ಅಂತ ಹೇಳ್ಬೋದು. ಇವತ್ತು ಬಹಳಷ್ಟು ಕನ್ನಡ ಬಗ್ಗೆ ಆಳವಾಗಿ ಅಧ್ಯಯನ ಮಾಡತಕ್ಕಂಥವ್ರು, ಕನ್ನಡವನ್ನು ಕಟ್ಟಿರ್ತಕ್ಕಂಥವ್ರು, ಕನ್ನಡ ಆಳುಗಳ ಬಗ್ಗೆ ಎಲ್ಲ ಗೊತ್ತಿರ್ತಕ್ಕಂಥವ್ರು, ಸರ್ಕಾರದಲ್ಲಿ ಮಾಹಿತಿ ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಪಾಟೀಲ್ ಪುಟ್ಟಪ್ಪ ಅವರು ಬಿಟ್ಟು ಆದ ನಂತರ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಬಹಳ ಯಾವ್ದಾದ್ರು ಅಂದ್ರೆ ಅದು ಅಶೋಕ್ ಚಂದ್ರ ಅಂತ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಅಶೋಕ್ ಚಂದ್ರ ಇಲ್ಲಿ ಇರಬೇಕಾಗಿತ್ತ ಅವ್ರ ನಮ್ಮ ದುರ್ದೈವ ಕನ್ನಡಿಗರದು. ಅವ್ರು ವಿಧಾನಸೌಧ ಇರಬೇಕಾಗಿತ್ತ. ವಿಧಾನಸೌಧದಲ್ಲಿ ಇವತ್ತು ನಮ್ಮ ಬೆಳಗಾವಿ ಒಂದು ಗಟ್ಟಿಯಾಗಿ ಇರ್ತಿತ್ತು ಇವತ್ತು. ಆದ್ರೆ ನಮ್ಮ ದುರ್ದೈವ ನಮ್ಮ ಕನ್ನಡಕ್ಕೆ ಧ್ವನಿ ಎತ್ತವರು ಯಾರು ಇಲ್ಲ ಆಗೈತಿ. ಆದ ಕಾರಣ ಮುಂದಿನ ದಿನಗಳಾದ್ರೂ ಕೂಡ ಅಶೋಕ್ ಚಂದ್ರ ಅವರಿಗೆ ನಮ್ಮ ಎಲ್ಲ ಕನ್ನಡಿಗರ ಕೂಡ ಅವರು ಶಕ್ತಿಯಾಗಿ ಕೆಲಸ ಮಾಡುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದು ಒಂದು ದಕ್ಷಿಣದಲ್ಲಿ ಒಂದು ನಾವು ಹೆಜ್ಜೆ ನೆಟ್ಟಿದ್ದೇವೆ. ಈ ಹೆಜ್ಜೆಯನ್ನು ಮುಂದುವರಿಸುವ ಅನ್ನುವಂತ ಮಾತು ಚಿಕ್ಕದಾದ್ರೂ ಕೂಡ ಇದೊಂದು ಬಲ ಒಂದು ಶಕ್ತಿ ತುಂಬಿದಂತ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನದಲ್ಲಿ ದಕ್ಷಿಣದಲ್ಲಿ ಈ ಗಡಿನಾಡು ಕನ್ನಡಿಗರ ಸೇನೆಯನ್ನ ಹೆಮ್ಮರವಾಗಿ ಬೆಳೆಸ್ತಾರೆ ಮತ್ತೆ ಕನ್ನಡವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಹೋಯ್ತನ್ನುವಂತ ಮಾತನ್ನು ಹೇಳಿ ಈ 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಮಾತು. ನಮಸ್ಕಾರ.